ವೀಕ್ಷಕರೇ, ಬೆಳಗ್ಗೆ 11 ಗಂಟೆ ಸುಮಾರಿಗೆ ಇದು ನಿರ್ಧಾರ ಆಗುತ್ತೆ. 11 ಗಂಟೆಗೆ ವಿಧಾನಸೌಧದಲ್ಲಿ ಅಧಿವೇಶನ ಆರಂಭ ಆಗಬೇಕು. ಆ ಕ್ಷಣದವರೆಗೂ ಕಾದು ನೋಡೋದಕ್ಕೆ ನಿರ್ಧಾರ ಕೈಗೊಂಡಿದೆ ಸರ್ಕಾರ. 11 ಗಂಟೆಗೆ ಬರ್ತಾರೋ ಇಲ್ವೋ ಅಂತ ಕಾದು ನೋಡ್ಬೇಕಾಗತ್ತೆ. ಜಂಟಿ ಅಧಿವೇಶನ, ರಾಜ್ಯ ವಿಧಾನಮಂಡಲ ಜಂಟಿ ಅಧಿವೇಶನ ಬೆಳಗ್ಗೆ 11 ಗಂಟೆಗೆ ಆರಂಭ ಆಗಬೇಕು. ಆದರೆ 2 ಅಂಶಗಳ ಮೇಲೆ ಗವರ್ನರ್ಗೆ ನಿರ್ದೇಶನ ಕೊಡಿ ಅಂತ ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸುತ್ತೆ ಸರ್ಕಾರ. ಒಂದು ವೇಳೆ ಗವರ್ನರ್ ಬರದೇ ಹೋದಲ್ಲಿ ಅಥವಾ ಭಾಷಣದ ಕೆಲವು ಅಂಶಗಳನ್ನ ಮಾತ್ರ ಓದಿದಲ್ಲಿ 2 ಅಂಶಗಳ ಮೇಲೆ ಗವರ್ನರ್ಗೆ ನಿರ್ದೇಶನ ಕೊಡಿ ಅಂತ ಕೋರಿ ಅರ್ಜಿ ಸಲ್ಲಿಸೋದಕ್ಕೆ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. ಸಾಂವಿಧಾನಿಕ ಕರ್ತವ್ಯವನ್ನ ಪಾಲನೆ ಮಾಡ್ಬೇಕು ಅವರು ಅಂತ ಅವರಿಗೆ ನಿರ್ದೇಶನ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಮೆಟ್ಲು ಹತ್ತೋದಕ್ಕೆ ರಾಜ್ಯ ಸರ್ಕಾರ ರೆಡಿ ಮಾಡ್ಕೊಂಡಿದೆ. ಎಜಿ ಶಶಿಕಿರಣ್ ಶೆಟ್ಟಿ ತಯಾರಾಗಿ ಡೆಲ್ಲಿಗೆ ಹೋಗಿದ್ದಾರೆ. ವೀಕ್ಷಕರೇ, ಬೆಳಗ್ಗೆ 11 ಗಂಟೆ ಸುಮಾರಿಗೆ ಇದು ನಿರ್ಧಾರ ಆಗುತ್ತೆ. 11 ಗಂಟೆಗೆ ವಿಧಾನಸೌಧದಲ್ಲಿ ಅಧಿವೇಶನ ಆರಂಭ ಆಗಬೇಕು. ಆ ಕ್ಷಣದವರೆಗೂ ಕಾದು ನೋಡೋದಕ್ಕೆ ನಿರ್ಧಾರ ಕೈಗೊಂಡಿದೆ ಸರ್ಕಾರ. 11 ಗಂಟೆಗೆ ಬರ್ತಾರೋ ಇಲ್ವೋ ಅಂತ ಕಾದು ನೋಡ್ಬೇಕಾಗತ್ತೆ. ಜಂಟಿ ಅಧಿವೇಶನ, ರಾಜ್ಯ ವಿಧಾನಮಂಡಲ ಜಂಟಿ ಅಧಿವೇಶನ ಬೆಳಗ್ಗೆ 11 ಗಂಟೆಗೆ ಆರಂಭ ಆಗಬೇಕು. ಆದರೆ 2 ಅಂಶಗಳ ಮೇಲೆ ಗವರ್ನರ್ಗೆ ನಿರ್ದೇಶನ ಕೊಡಿ ಅಂತ ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸುತ್ತೆ ಸರ್ಕಾರ. ಒಂದು ವೇಳೆ ಗವರ್ನರ್ ಬರದೇ ಹೋದಲ್ಲಿ ಅಥವಾ ಭಾಷಣದ ಕೆಲವು ಅಂಶಗಳನ್ನ ಮಾತ್ರ ಓದಿದಲ್ಲಿ 2 ಅಂಶಗಳ ಮೇಲೆ ಗವರ್ನರ್ಗೆ ನಿರ್ದೇಶನ ಕೊಡಿ ಅಂತ ಕೋರಿ ಅರ್ಜಿ ಸಲ್ಲಿಸೋದಕ್ಕೆ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. ಸಾಂವಿಧಾನಿಕ ಕರ್ತವ್ಯವನ್ನ ಪಾಲನೆ ಮಾಡ್ಬೇಕು ಅವರು ಅಂತ ಅವರಿಗೆ ನಿರ್ದೇಶನ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಮೆಟ್ಲು ಹತ್ತೋದಕ್ಕೆ ರಾಜ್ಯ ಸರ್ಕಾರ ರೆಡಿ ಮಾಡ್ಕೊಂಡಿದೆ. ಎಜಿ ಶಶಿಕಿರಣ್ ಶೆಟ್ಟಿ ತಯಾರಾಗಿ ಡೆಲ್ಲಿಗೆ ಹೋಗಿದ್ದಾರೆ. ವೀಕ್ಷಕರೇ, ಬೆಳಗ್ಗೆ 11 ಗಂಟೆ ಸುಮಾರಿಗೆ ಇದು ನಿರ್ಧಾರ ಆಗುತ್ತೆ. 11 ಗಂಟೆಗೆ ವಿಧಾನಸೌಧದಲ್ಲಿ ಅಧಿವೇಶನ ಆರಂಭ ಆಗಬೇಕು. ಆ ಕ್ಷಣದವರೆಗೂ ಕಾದು ನೋಡೋದಕ್ಕೆ ನಿರ್ಧಾರ ಕೈಗೊಂಡಿದೆ ಸರ್ಕಾರ. 11 ಗಂಟೆಗೆ ಬರ್ತಾರೋ ಇಲ್ವೋ ಅಂತ ಕಾದು ನೋಡ್ಬೇಕಾಗತ್ತೆ. ಜಂಟಿ ಅಧಿವೇಶನ, ರಾಜ್ಯ ವಿಧಾನಮಂಡಲ ಜಂಟಿ ಅಧಿವೇಶನ ಬೆಳಗ್ಗೆ 11 ಗಂಟೆಗೆ ಆರಂಭ ಆಗಬೇಕು. ಆದರೆ 2 ಅಂಶಗಳ ಮೇಲೆ ಗವರ್ನರ್ಗೆ ನಿರ್ದೇಶನ ಕೊಡಿ ಅಂತ ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸುತ್ತೆ ಸರ್ಕಾರ. ಒಂದು ವೇಳೆ ಗವರ್ನರ್ ಬರದೇ ಹೋದಲ್ಲಿ ಅಥವಾ ಭಾಷಣದ ಕೆಲವು ಅಂಶಗಳನ್ನ ಮಾತ್ರ ಓದಿದಲ್ಲಿ 2 ಅಂಶಗಳ ಮೇಲೆ ಗವರ್ನರ್ಗೆ ನಿರ್ದೇಶನ ಕೊಡಿ ಅಂತ ಕೋರಿ ಅರ್ಜಿ ಸಲ್ಲಿಸೋದಕ್ಕೆ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. ಸಾಂವಿಧಾನಿಕ ಕರ್ತವ್ಯವನ್ನ ಪಾಲನೆ ಮಾಡ್ಬೇಕು ಅವರು ಅಂತ ಅವರಿಗೆ ನಿರ್ದೇಶನ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಮೆಟ್ಲು ಹತ್ತೋದಕ್ಕೆ ರಾಜ್ಯ ಸರ್ಕಾರ ರೆಡಿ ಮಾಡ್ಕೊಂಡಿದೆ. ಎಜಿ ಶಶಿಕಿರಣ್ ಶೆಟ್ಟಿ ತಯಾರಾಗಿ ಡೆಲ್ಲಿಗೆ ಹೋಗಿದ್ದಾರೆ. ವೀಕ್ಷಕರೇ, ಬೆಳಗ್ಗೆ 11 ಗಂಟೆ ಸುಮಾರಿಗೆ ಇದು ನಿರ್ಧಾರ ಆಗುತ್ತೆ. 11 ಗಂಟೆಗೆ ವಿಧಾನಸೌಧದಲ್ಲಿ ಅಧಿವೇಶನ ಆರಂಭ ಆಗಬೇಕು. ಆ ಕ್ಷಣದವರೆಗೂ ಕಾದು ನೋಡೋದಕ್ಕೆ ನಿರ್ಧಾರ ಕೈಗೊಂಡಿದೆ ಸರ್ಕಾರ. 11 ಗಂಟೆಗೆ ಬರ್ತಾರೋ ಇಲ್ವೋ ಅಂತ ಕಾದು ನೋಡ್ಬೇಕಾಗತ್ತೆ. ಜಂಟಿ ಅಧಿವೇಶನ, ರಾಜ್ಯ ವಿಧಾನಮಂಡಲ ಜಂಟಿ ಅಧಿವೇಶನ ಬೆಳಗ್ಗೆ 11 ಗಂಟೆಗೆ ಆರಂಭ ಆಗಬೇಕು. ಆದರೆ 2 ಅಂಶಗಳ ಮೇಲೆ ಗವರ್ನರ್ಗೆ ನಿರ್ದೇಶನ ಕೊಡಿ ಅಂತ ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸುತ್ತೆ ಸರ್ಕಾರ. ಒಂದು ವೇಳೆ ಗವರ್ನರ್ ಬರದೇ ಹೋದಲ್ಲಿ ಅಥವಾ ಭಾಷಣದ ಕೆಲವು ಅಂಶಗಳನ್ನ ಮಾತ್ರ ಓದಿದಲ್ಲಿ
ಎರಡು ಅಂಶಗಳ ಮೇಲೆ ಗವರ್ನರ್ಗೆ ನಿರ್ದೇಶನ ಕೊಡಿ ಅಂತ ಕೋರಿ ಅರ್ಜಿ ಸಲ್ಲಿಸೋದಕ್ಕೆ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. ಸಾಂವಿಧಾನಿಕ ಕರ್ತವ್ಯವನ್ನ ಪಾಲನೆ ಮಾಡಬೇಕು ಅವರು ಅಂತ ಅವರಿಗೆ ನಿರ್ದೇಶನ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಮೆಟ್ಲು ಹತ್ತೋದಕ್ಕೆ ರಾಜ್ಯ ಸರ್ಕಾರ ರೆಡಿ ಮಾಡಿಕೊಂಡಿದೆ. ಎಜಿ ಶಶಿಕಿರಣ್ ಶೆಟ್ಟಿ ತಯಾರಾಗಿ ಡೆಲ್ಲಿಗೆ ಹೋಗಿದ್ದಾರೆ. ವೀಕ್ಷಕರೇ, ಬೆಳಗ್ಗೆ 11 ಗಂಟೆ ಸುಮಾರಿಗೆ ಇದು ನಿರ್ಧಾರ ಆಗುತ್ತೆ. 11 ಗಂಟೆಗೆ ವಿಧಾನಸೌಧದಲ್ಲಿ ಅಧಿವೇಶನ ಆರಂಭ ಆಗಬೇಕು. ಆ ಕ್ಷಣದವರೆಗೂ ಕಾದು ನೋಡೋದಕ್ಕೆ ನಿರ್ಧಾರ ಕೈಗೊಂಡಿದೆ ಸರ್ಕಾರ. 11 ಗಂಟೆಗೆ ಬರ್ತಾರೋ ಇಲ್ವೋ ಅಂತ ಕಾದು ನೋಡ್ಬೇಕಾಗತ್ತೆ. ಜಂಟಿ ಅಧಿವೇಶನ, ರಾಜ್ಯ ವಿಧಾನಮಂಡಲ ಜಂಟಿ ಅಧಿವೇಶನ ಬೆಳಗ್ಗೆ 11 ಗಂಟೆಗೆ ಆರಂಭ ಆಗಬೇಕು. ಆದರೆ ಎರಡು ಅಂಶಗಳ ಮೇಲೆ ಗವರ್ನರ್ಗೆ ನಿರ್ದೇಶನ ಕೊಡಿ ಅಂತ ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸುತ್ತೆ ಸರ್ಕಾರ. ಒಂದು ವೇಳೆ ಗವರ್ನರ್ ಬರದೇ ಹೋದಲ್ಲಿ ಅಥವಾ ಭಾಷಣದ ಕೆಲವು ಅಂಶಗಳನ್ನ ಮಾತ್ರ ಓದಿದಲ್ಲಿ ಎರಡು ಅಂಶಗಳ ಮೇಲೆ ಗವರ್ನರ್ಗೆ ನಿರ್ದೇಶನ ಕೊಡಿ ಅಂತ ಕೋರಿ ಅರ್ಜಿ ಸಲ್ಲಿಸೋದಕ್ಕೆ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. ಸಾಂವಿಧಾನಿಕ ಕರ್ತವ್ಯವನ್ನ ಪಾಲನೆ ಮಾಡಬೇಕು ಅವರು ಅಂತ ಅವರಿಗೆ ನಿರ್ದೇಶನ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಮೆಟ್ಲು ಹತ್ತೋದಕ್ಕೆ ರಾಜ್ಯ ಸರ್ಕಾರ ರೆಡಿ ಮಾಡಿಕೊಂಡಿದೆ. ಎಜಿ ಶಶಿಕಿರಣ್ ಶೆಟ್ಟಿ ತಯಾರಾಗಿ ಡೆಲ್ಲಿಗೆ ಹೋಗಿದ್ದಾರೆ. ವೀಕ್ಷಕರೇ, ಬೆಳಗ್ಗೆ 11 ಗಂಟೆ ಸುಮಾರಿಗೆ ಇದು ನಿರ್ಧಾರ ಆಗುತ್ತೆ. 11 ಗಂಟೆಗೆ ವಿಧಾನಸೌಧದಲ್ಲಿ ಅಧಿವೇಶನ ಆರಂಭ ಆಗಬೇಕು. ಆ ಕ್ಷಣದವರೆಗೂ ಕಾದು ನೋಡೋದಕ್ಕೆ ನಿರ್ಧಾರ ಕೈಗೊಂಡಿದೆ ಸರ್ಕಾರ. 11 ಗಂಟೆಗೆ ಬರ್ತಾರೋ ಇಲ್ವೋ ಅಂತ ಕಾದು ನೋಡ್ಬೇಕಾಗತ್ತೆ. ಜಂಟಿ ಅಧಿವೇಶನ, ರಾಜ್ಯ ವಿಧಾನಮಂಡಲ ಜಂಟಿ ಅಧಿವೇಶನ ಬೆಳಗ್ಗೆ 11 ಗಂಟೆಗೆ ಆರಂಭ ಆಗಬೇಕು. ಆದರೆ ಎರಡು ಅಂಶಗಳ ಮೇಲೆ ಗವರ್ನರ್ಗೆ ನಿರ್ದೇಶನ ಕೊಡಿ ಅಂತ ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸುತ್ತೆ ಸರ್ಕಾರ. ಒಂದು ವೇಳೆ ಗವರ್ನರ್ ಬರದೇ ಹೋದಲ್ಲಿ ಅಥವಾ ಭಾಷಣದ ಕೆಲವು ಅಂಶಗಳನ್ನ ಮಾತ್ರ ಓದಿದಲ್ಲಿ ಎರಡು ಅಂಶಗಳ ಮೇಲೆ ಗವರ್ನರ್ಗೆ ನಿರ್ದೇಶನ ಕೊಡಿ ಅಂತ ಕೋರಿ ಅರ್ಜಿ ಸಲ್ಲಿಸೋದಕ್ಕೆ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. ಸಾಂವಿಧಾನಿಕ ಕರ್ತವ್ಯವನ್ನ ಪಾಲನೆ ಮಾಡಬೇಕು ಅವರು ಅಂತ ಅವರಿಗೆ ನಿರ್ದೇಶನ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಮೆಟ್ಲು ಹತ್ತೋದಕ್ಕೆ ರಾಜ್ಯ ಸರ್ಕಾರ ರೆಡಿ ಮಾಡಿಕೊಂಡಿದೆ. ಎಜಿ ಶಶಿಕಿರಣ್ ಶೆಟ್ಟಿ ತಯಾರಾಗಿ ಡೆಲ್ಲಿಗೆ ಹೋಗಿದ್ದಾರೆ.